ಇನ್ನು ಹೊಲಗದ್ದೆಗಳಲ್ಲಿ ಬೆಳೆ ಇಲ್ಲ, ಕೈಯಲ್ಲಿ ಕಾಸಿಲ್ಲ. ಆದರೂ ಸಾಲ ಸೋಲ ಮಾಡಿ ತಂದು ಬಿತ್ತನೆ ಮಾಡಿ ಬೀಜ ಹೊಲದಲ್ಲಿ ಒಣಗ್ತಾ ಇದೆ. ಮಳೆ ಇಲ್ಲದೆ ಮೊಳಕೆ ಬಾರದೇ ಇರೋದನ್ನ ಕಂಡು ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಈ ಮಧ್ಯೆ ಬಿಜೆಪಿ ನಾಯಕರು ರಾಜ್ಯಾದ್ಯಂತ ಬರ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಚಾಟಿ ಬೀಸಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಅಭಾವದಿಂದಾಗಿ ರೈತರ ಬದುಕು ಅಯೋಮಯವಾಗಿದೆ. ಮಳೆ ನಂಬಿಕೊಂಡು ಬಿತ್ತನೆ ಮಾಡಿದವರಂತೂ ತಲೆ ಮೇಲೆ ಕೈ ಹೊತ್ತು ಮುಗಿಲು ನೋಡುವಂತಾಗಿದೆ. ಮಳೆ ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ರೈತರು ಚಾತಕ ಪಕ್ಷಿಗಳಂತೆ ಕಾಯ್ತಿದ್ದಾರೆ. ಆದರೆ ವರುಣದೇವ ಮಾತ್ರ ಅನ್ನದಾತರ ಪ್ರಾರ್ಥನೆಗೆ ಕೃಪೆ ತೋರ್ತಿಲ್ಲ. ನೋಡಿ, ರಾಯಚೂರಿನಲ್ಲಿ ರೈತರ ಸಂಕಷ್ಟ ಹೇಗಿದೆ ಅಂತ. ಮಳೆಯನ್ನೇ ನಂಬಿಕೊಂಡು ಹತ್ತಿ ಬಿತ್ತನೆ ಮಾಡಿದವರು ಒಣಗುತ್ತಿರುವ ಬೆಳೆ ನೋಡಿ ಮಮ್ಮಲ ಮರುಗುತ್ತಿದ್ದಾರೆ. ರಾಯಚೂರಿನಲ್ಲಿ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹತ್ತಿಯನ್ನ ಬೆಳೆದಂತ ರೈತರ ಪರಿಸ್ಥಿತಿ ಅಂತೂ ಅಧೋಗತಿಗೆ ತಲುಪಿದೆ. ದೊಡ್ಡ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇಡೀ ಹೊಲವನ್ನು ತಮಗೆ ತೋರಿಸ್ತಾ ಹೋಗ್ತೀನಿ. ಯಾವ ರೀತಿ 2.5 ತಿಂಗಳ ಬೆಳೆ ಯಾವ ರೀತಿ ಇರ್ತಾ ಇತ್ತಂದ್ರೆ ಸೊಂಟದವರೆಗೂ ಕೂಡ ಬೆಳೆ ಬರಬೇಕಿತ್ತು. ಆದರೆ ಈಗೇನು ತಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಇದು 2.5ರಿಂದ 3 ತಿಂಗಳ ಬೆಳೆ. ಇದು ಸಂಪೂರ್ಣವಾಗಿ ಬೆಳೆ ಕುಂಠಿತಗೊಂಡಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕೊಪ್ಪಳ ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ಜನ ಕಂಗಾಲಾಗಿದ್ದಾರೆ. ಜಮೀನಿನಲ್ಲಿದ್ದ ಬೋರ್ವೆಲ್ಗಳೆಲ್ಲ ನೀರಿಲ್ಲದೆ ಬತ್ತಿ ಹೋಗಿವೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಿತ್ತನೆ ಮಾಡಿದ್ರೂ ನಮಗೆ ಲಾಭ ಇರಲಿ, ಅಸಲೂ ಕೂಡ ಬರ್ತಿಲ್ಲ ಅಂತ ಅನ್ನದಾತರು ಅಳಲು ತೋಡಿಕೊಂಡಿದ್ದಾರೆ. ಕೊಪ್ಪಳ ತಾಲೂಕಿನ ಹಾಸ್ಗಲ್ ಗ್ರಾಮದಲ್ಲಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಇಲ್ಲಿ ಸುಮಾರು 4 ಎಕರೆ ಪ್ರದೇಶದಲ್ಲಿ ಹಾಸ್ಗಲ್ ಗ್ರಾಮದ ವಿರಪಣ್ಣ ಹನುಮನಾಳ್ ಹತ್ತಿ ಬೆಳೆಯನ್ನು ಬೆಳೆದಿದ್ರು. ಈಗ ಈ ಹತ್ತಿ ಏನಿದೆ ಸುಮಾರು 2ರಿಂದ 3 ತಿಂಗಳ ಬೆಳೆ ಇರತಕ್ಕಂಥದ್ದು. ಈಗ ಮಳೆ ಇಲ್ಲದೆ ಅದು ಸಂಪೂರ್ಣವಾಗಿ ಒಣಗಿ ಹೋಗಿರ್ತಕ್ಕಂಥದ್ದು. ಯಾದಗಿರಿ ಜಿಲ್ಲೆಯಲ್ಲಿ ಮುಂಗಾರು ನಂಬಿಕೊಂಡಿದ್ದ ಅನ್ನದಾತ ಕಂಗಾಲಾಗಿದ್ದಾನೆ. ಆರಂಭದಲ್ಲಿ ಮಳೆಯಾಗಿದ್ದಕ್ಕೆ ಹತ್ತಿ ಬಿತ್ತಿದ್ರು, ಆದ್ರೀಗ ಮಳೆಯೇ ಮಾಯವಾಗಿದೆ. ಯಾದಗಿರಿ ಜಿಲ್ಲೆ ವಡಗೇರಿ ತಾಲೂಕಿನ ಗಡ್ಡೆಸೂರು ಗ್ರಾಮದ ರೈತರ ಜಮೀನಲ್ಲಿದ್ದೀನಿ. ಕೆಲ ದೃಶ್ಯ ತೋರಿಸೋದ ಪ್ರಯತ್ನ ಕೂಡ ಮಾಡ್ತೀವಿ. ಈ ಒಂದು ರೈತರು ಈ ಒಂದು ವಡಗೇರಿ ಭಾಗದಲ್ಲಿ ಸಾಕಷ್ಟು ಹತ್ತಿಯನ್ನು ಬಿತ್ತನೆ ಮಾಡ್ತಾರೆ. ಆದರೆ ಕಳೆದ 50 ದಿನಗಳ ಹಿಂದೆ ರೈತರು ಹತ್ತಿಯನ್ನು ಬಿತ್ತನೆ ಮಾಡಿದ್ದಾರೆ. ಸುಮಾರು ಎಕರೆಗೆ ಇಲ್ಲಿವರೆಗೆ 15ರಿಂದ 20 ಸಾವಿರ ರೂಪಾಯಿ ಖರ್ಚನ್ನು ಮಾಡಿದ್ದಾರೆ. 2 ಬಾರಿ ರಸಗೊಬ್ಬರವನ್ನು ಪೂರೈಕೆ ಮಾಡುವಂಥ ಕೆಲಸ ಕೂಡ ಮಾಡಿದ್ದಾರೆ. ಮಳೆ ಕೊರತೆ ಹಿನ್ನೆಲೆಯಲ್ಲಿ ಹತ್ತಿ ಬೀಜ ಏನು ಊರಿದ್ರು, ಆ ಹತ್ತಿ ಬೀಜ ಸಹಿತ ಸಸಿಯಾಗಿ ಮೊಳಕೆ ಸಹಿತ ಹೊಡೆದಿಲ್ಲ. ವಿಜಯಪುರದಲ್ಲಿ ಮಳೆ ಇಲ್ಲದೆ ಬೆಳೆಗಳು ರೋಗಗಳಿಗೆ ತುತ್ತಾಗ್ತಿವೆ. ತೇವಾಂಶ ಕೊರತೆಯಿಂದ ತೊಗರಿ, ಹೆಸರು, ಮೆಕ್ಕೆಜೋಳ ಚಿಗುರಲ್ಲೇ ಒಣಗಿ ಹೋಗ್ತಿವೆ. ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡಿದ ವಿವಿಧ ಬೆಳೆಗಳು ಇದೀಗ ಸಂಪೂರ್ಣವಾಗಿ ನಾಶವಾಗುವ ಒಂದು ಹಂತವನ್ನು ತಲುಪಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಆರಂಭದಲ್ಲಿ ಉತ್ತಮ ಮಳೆಯಾಗಿತ್ತು. ಆಗ ಮಳೆಯನ್ನೇ ನೆಚ್ಚಿಕೊಂಡಂಥ ರೈತರು ಏನು ತೊಗರಿ, ಸೂರ್ಯಕಾಂತಿ, ಹೆಸರು, ಉದ್ದು, ಮೆಕ್ಕೆಜೋಳ ಸೇರಿದಂತೆ ಇನ್ನಿತರ ಬೆಳೆಗಳನ್ನು ಬಿತ್ತನೆ ಮಾಡಿದರು. ಏನು ಪ್ರತಿ ಎಕರೆಗೂ 30ರಿಂದ 40 ಲಕ್ಷ ರೂಪಾಯಿ ಖರ್ಚನ್ನು ಮಾಡಿದಂಥ ಅನ್ನದಾತರು ಈಗ ಮಾಡಿದ ಖರ್ಚು ಸಹ ಬಾರದಂತಾಗಿ ಕಣ್ಣೀರು ಹಾಕುವಂಥ ಒಂದು ಪರಿಸ್ಥಿತಿ ವಿಜಯಪುರ ಜಿಲ್ಲೆಯಲ್ಲಿ ಮನೆ ಮಾಡಿದೆ. ಕೇವಲ ಉತ್ತರ ಕರ್ನಾಟಕ ಮಾತ್ರವಲ್ಲ, ಉತ್ತರ ಕನ್ನಡದಲ್ಲೂ ಮಳೆ ಅಭಾವದಿಂದ ಸಾಕಷ್ಟು ಸಮಸ್ಯೆಗಳಾಗ್ತಿವೆ. ನೀರಿನ ಕೊರತೆಯಿಂದಾಗಿ ರೈತರು ಅಲ್ಪ ಪ್ರಮಾಣದಲ್ಲಿ ಬೇಸಾಯಕ್ಕೆ ಮುಂದಾಗಿದ್ದಾರೆ. ನಾನೀಗ ಉತ್ತರ ಕನ್ನಡ ಜಿಲ್ಲೆ ಅಂಕೋಲ ತಾಲೂಕಿನ ಹಡದ ಗ್ರಾಮದಲ್ಲಿದ್ದೇನೆ. ನೀವು ಗಮನಿಸ್ಬೋದು, ಇದು ಒಂದು ಗ್ರಾಮ. ಇಲ್ಲಿ ಕೃಷಿಯನ್ನೇ ನಂಬಿಕೊಂಡು ಸಾಕಷ್ಟು ಕೃಷಿಕರು ಇಲ್ಲಿ ಕೃಷಿಯನ್ನು ನಂಬ್ಕೊಂಡಿದ್ರು. ಈ ಬಾರಿಯೂ ಕೂಡ ಉತ್ತಮ ಮಳೆ ಆಗುತ್ತೆ, ಕೃಷಿ ಚಟುವಟಿಕೆ ಚೆನ್ನಾಗಾಗುತ್ತೆ ಅಂತ ನಿರೀಕ್ಷೆಯಲ್ಲಿದ್ದರು. ಆದರೆ ಈ ಬಾರಿ ಮಳೆ ಕೊರತೆ ಎದುರಾಗಿರ್ತಕ್ಕಂಥ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ಮಳೆ ಕೊರತೆ ಎದುರಾಗಿದೆ. ಹೀಗಾಗಿ ನೀರಿನ ಸಮಸ್ಯೆ ಉಂಟಾಗಿದೆ. ದಾವಣಗೆರೆಯಲ್ಲಿ ಮಳೆ ಕೊರತೆಯಿಂದ ಕುಡಿಯುವ ನೀರಿಗೂ ಸಂಕಷ್ಟ ಎದುರಾಗಿದೆ. 10 ಗ್ರಾಮಗಳಿಗೆ ನೀರು ಪೂರೈಕೆಗೆ ಆಸರೆ ಆಗಿದ್ದ ಕೊಗ್ಗನೂರ ಕೆರೆ ಖಾಲಿಯಾಗಿದೆ. ನಾವೀಗ ದಾವಣಗೆರೆ ತಾಲೂಕಿನ ಕೊಗ್ನೂರು ಕೆರೆ ಅಂಗಳದಲ್ಲಿದ್ದೀವಿ. ನೋಡ್ತಾ ಇರಬೇಕು, ಒಂದು ರೀತಿ ಅದು ಕ್ರಿಕೆಟ್ ಮೈದಾನ ಹತ್ರ ಏನು ಬಯಲಾಗಿ ಕಾಣ್ತಾ ಇದೆ. ಸಂಪೂರ್ಣವಾಗಿ ಸುಮಾರು 300 ಎಕರೆ ಪ್ರದೇಶದಲ್ಲಿ ಇರ್ತಕ್ಕಂಥ ಬೃಹತ್ ದಾವಣಗೆರೆ ಜಿಲ್ಲೆಯಲ್ಲಿರ್ತಕ್ಕಂಥ ದೊಡ್ಡ ಕೆರೆಗಳಲ್ಲೂ ಕೂಡ ಸುಮಾರು ಇದು ಒಂದು ಕೂಡ ಕೊಗ್ನೂರು ಕೆರೆ. ಇಲ್ಲಿ ನೋಡ್ತಾ ಇರ್ಬೋದು, ಏನು ಮಣ್ಣು ಇಲ್ಲಿಂದ ಜಮೀನುಗಳಿಗೆ ಮಣ್ಣನ್ನು ಹೇರಿದ್ದಾರೆ. ಆ ಪ್ರದೇಶದಲ್ಲಿ ಮಾತ್ರ ಒಂದಿಷ್ಟು ನೀರು ನಿಂತಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಈ ಕೆರೆ ಅಂಗಳ ಎಲ್ಲ ಖಾಲಿಯಾಗಿರ್ತಕ್ಕಂಥದ್ದು.
ಬರ ಪರಿಶೀಲನೆಗೆ ರಾಜ್ಯ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಇಂದು ದಾವಣಗೆರೆ, ಚಿತ್ರದುರ್ಗಕ್ಕೆ ಭೇಟಿ ನೀಡಿದ ಅಶೋಕ್ ರೈತರ ಸಂಕಷ್ಟ ಆಲಿಸಿದ್ರು. ಇವತ್ತು ರೈತರು ನಾನು ಹೋಗಿ ಭೇಟಿ ಮಾಡಿದಾಗ, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳಲ್ಲಿ ಭೇಟಿ ಮಾಡಿದಾಗ ಫಸ್ಟ್ ಬರ ಅಂತ ಘೋಷಣೆ ಮಾಡಿ ನಮ್ಗೆ ಅಟ್ಲೀಸ್ಟ್ ಇನ್ಶೂರೆನ್ಸ್ ಹಣ ಆದರೂ ಬರ್ತೈತೆ, ಬೆಳೆ ವಿಮೆ ಆದರೂ ಬರ್ತೈತೆ, ಅದು ಮಾಡ್ತಾ ಇಲ್ಲ. ಇದಿಷ್ಟು ಜಿಲ್ಲೆಗಳು ಮಾತ್ರವಲ್ಲ, ಗದಗ ಹಾಗೂ ಬೀದರ್ ಜಿಲ್ಲೆಯಲ್ಲೂ ಬರದ ಛಾಯೆ ಆವರಿಸಿದೆ. ಗದಗದಲ್ಲಿ ಈರುಳ್ಳಿ, ಮೆಣಸಿನಕಾಯಿ ಒಣಗಿದ್ರಿಂದ ರೈತ ಬೆಳೆ ನಾಶ ಮಾಡಿದ್ದಾನೆ. ಬೀದರ್ನಲ್ಲೂ ಇಷ್ಟು ಹೊತ್ತಿಗೆ ಹೂ ಬಿಡಬೇಕಿದ್ದ ಉದ್ದು, ಸೋಯಾಬೀನ್ ಬೆಳೆದೇ ಇಲ್ಲ. ಬ್ಯೂರೋ ರಿಪೋರ್ಟ್, TV9.